ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವಾಗ ನಾವು ಮಸ್ಸಪ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಇಲ್ಲಿ ನಾನು ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅವರೆಬೇಳೆ ಹಾಕ್ಕೋತಾ ಇದ್ದೀನಿ ನಾನು. ಇದಕ್ಕೆ ತೊಗರಿಬೇಳೆ ಬೇಕಾದರೂ ಹಾಕ್ಕೋಬೋದು ನೀವು. ನಾನಿಲ್ಲಿ ಈ ಕಪ್ಪಿನಷ್ಟು 1.5 ಕಪ್ಪಷ್ಟು ಅವರೆಬೇಳೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಜಾರಿಗೆ ಅರ್ಧ ಹೋಳು ಕಾಯಿ ಹಾಕ್ಕೋತಾ ಇದ್ದೀನಿ, ಚಿಕ್ಕ ಹೋಳು. 4 ಹಣ್ಣಾಗಿರೋಂಥ ಟೊಮೊಟೊ, 2 ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಫುಲ್ ಹಣ್ಣಾಗಿರೋಂಥ ಟೊಮೊಟೊ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಫುಲ್ಲು ಇರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಆಗಂಗೆ ರುಬ್ಕೊಳ್ಳಿ. ಇದು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ, ಸಾಂಬಾರು ಗಟ್ಟಿನೂ ಬರುತ್ತೆ. ನೆಕ್ಸ್ಟ್ ಇಲ್ಲೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಸಾಸಿವೆ. ನೀಟಾಗಿ ಕಾಳು ತೊಳೆದಿಟ್ಕೊಂಡು ಆ ಕಾಳನ್ನ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆಗೆ ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಅಂತ, ಫ್ರೈ ಆಗುತ್ತೆ ಅಂತ ನೋಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈಗ ತೊಳೆದಿಟ್ಕೊಂಡಿರೋ ಅಂಥ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸೊಪ್ಪನ್ನು ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಈಗ ಮಸಾಲೆ ಒಂದು ಕುದಿ ಬೇಯೋವರೆಗೂ ನೀಟಾಗಿ ಬೇಯಿಸಿ, ತಡ ಒತ್ತುತ್ತೆ, ನೀಟಾಗಿ ತಿರ್ಸ್ಕೊಂಡಿರಬೇಕು. ಆ್ಯಡ್ ಮಾಡ್ತಾ ಇರಬೇಕು ನೋಡಿ. ನೀಟಾಗಿ ತಿರ್ಸ್ಕೊತಾ ಇರಿ ಈ ಥರ. ನಾನು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅದ್ರ ತಕ್ಕನಾಗಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಎಷ್ಟು ಖಾರ ಆಡಿಸಿದ್ನೋ ಜಾರ್, ಅದ್ರ ತುಂಬ ನೀರು ಹಾಕ್ಕೋತಾ ಇದ್ದೀನಿ. ನನಗೆ ಅಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಶಿಲ್ ಹಾಕಿಸ್ಕೊಳ್ಳೋಣ. ಇವಾಗ 2 ಕುಕ್ಕರ್ ಮುಚ್ಚಿದ ಮೇಲೆ 2 ವಿಶಿಲ್ ಆದರೆ ಸಾಕು, ಸಾಂಬಾರು ರೆಡಿ. ಮಶಪ್ಪು ರೆಡಿಯಾಗಿದೆ ನೋಡಿ, ಈ ಥರ ಬಂದಿದೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ರಾಗಿ ಮುದ್ದೆ ಜೊತೆ, ಅದು ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಜೊತೆ ತಿಂತಾ ಇದ್ದರೆ ಆಹಾ, ತುಂಬ ಸೂಪರಾಗಿರುತ್ತೆ. ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಂಗೆ ಈಗ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಗಳನ್ನ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ತೊಗೋಬೋದು.